ಶೈನಾ ಎದ್ದೇಳು, ಗುಡ್ ಮಾರ್ನಿಂಗ್. ಸ್ಕೂಲ್ ಅದ, ಎದ್ದೇಳಬೇಕು. ಸ್ಕೂಲ್ ಅದ, ಎದ್ದೇಳು ಬೇಗ ಬೇಗ. 8. 9:30. ಎದ್ದೇಳು. ಸ್ನಾನ ಗೀನ ಮಾಡು. ಒತ್ತಿ ತೆಗಿ. ಇಷ್ಟು ಕಷ್ಟ. ಹೋಗಿ. ಬರ್ತಾನೆ. ಆಯ್ತು, ಬೇಗ ಬಾ. ಆಯ್ತು, ಇವಾಗ ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಸ್ಟಾರ್ಟ್. ನಿಂತ್ಕೋತಿ 2 ದಿನ ಹಚ್ಕೊಂಡು 3ನೇ ದಿನಕ್ಕೆ ತೊಳ್ಕೋದು ಮಾಡಬೇಡ. ಅಟ್ಲೀಸ್ಟ್ 3-4 ಡೇಸ್ ಆದರೂ ಎಣ್ಣೆ ಇರಲಿ ತಲೆಗೆ. ನೋಡಮ್ಮ ನಿಂತ್ರೆ ಹೆಂಗೆ ಕಾಣಿಸ್ತಿ ಗುಂಡಣ್ಣ? ಹಿಂದಕ್ಕೂ ನೈಸ್. ಇವತ್ತು ಟಿಫನ್ ಬಾಕ್ಸ್ ಏನೂ ಇಲ್ಲ. 9 to 12 o'clock ಅಷ್ಟೇ ಸ್ಕೂಲ್ ಫಸ್ಟ್ ಡೇ. ಅವರು ಬಂದಿಲ್ಲ, ಹಂಗಾಗಿ ನಾನೇ ಸೈನ್ಸ್ಲಿಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸ್ಕೂಲಿಗೆ. ಹೊತ್ತು ರಾತ್ರಿ RCB ಗೆದ್ದದ ಅಂತೇಳಿ ಟಪ್ ಅಂತ ಹೊಡೆಯೋದು. ಇವತ್ತು ಫಸ್ಟ್ ಡೇ ನಾವು ಸ್ಕೂಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ನನ್ನ ಮಕ್ಕಳನ್ನ ಹೋಗಿ ಸ್ಕೂಲ್ಗೆ ಬಿಟ್ಟು ಬಂದೆ. ಅಲ್ಲಿ ಎಲ್ಲ ವ್ಲಾಗ್ ಮಾಡಬೇಕಂದ್ರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಾಯಿತು. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಲ್ಲಿ ಸ್ಕೂಲ್ ಹತ್ರ. ಸೊ ನಾನು ಇಲ್ಲಿ ನೋಡ್ಕೊಂಡಿದ್ದೆ, ಸ್ವಲ್ಪ ಇದೆ ಹೋಗಿ ಬರೋವರೆಗೂ ವೀಡಿಯೋ ಮಾಡ್ಕೋಬೋದು ಚಾರ್ಜ್ ಅಂತೇಳಿ ಅಂದ್ಕೊಂಡೆ. ಬಟ್ ಅಲ್ಲೋಗಷ್ಟೇ ಚಾರ್ಜ್ ಎಲ್ಲ ಖಾಲಿ ಆಯಿತು. ಅವ್ರು ಸ್ಕೂಲ್ ಒಳಗಡೆ ಹೋಗೋದು ಅದನ್ನೆಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಫಸ್ಟ್ ಡೇ ಫುಲ್ ಖುಷಿಯಿಂದ ಜೋಶಿಂದ ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಬನ್ನಿ ನಮ್ಮ ವ್ಲಾಗ್ನ ನಾವು ಕಂಟಿನ್ಯೂ ಮಾಡುವ. ನೀನೇನು ಬೆಳಗ್ಗೆನೇ ಅಡುಗೆ ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ಸ್ವಲ್ಪ ಚಿಕನ್ ಪೀಸ್ ತೆಗೆದಿಟ್ಟಿದ್ವಿ ನಿನ್ನೆ, ಅದನ್ನೇ ಸ್ವಲ್ಪ ಮೆಂತೆ ಹಾಕ್ಬಿಟ್ಟು ಚಿಕನ್ ಮಾಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಬದ್ನಿಕಾಯಿ ಪಲ್ಯ ಸಹ ಮಾಡಿದ್ದೀನಿ. ಬಿಸಿ ಮಾಡಿದ್ದೆ. ಅವರು ಮಧ್ಯಾಹ್ನನೇ 12 ಗಂಟೆಗೆ ಬರ್ತಾರೆ ಅಂತೇಳಿ ಬೋರ್ವಿಟ ಕುಡ್ದು ಹೋಗಿದ್ದಾರೆ. ಬಿಸಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ಟೀ ಮಾಡಬೇಕು. ನಾನು ಇಲ್ಲಿ ಟೀ ಮಾಡ್ಕೊಂಡಿದ್ದೆ. ಟೀ ಖಾಲಿ ಆಗಿದೆ. ಬೋಗಣಿ ಎಲ್ಲ ಹೆಂಗಾಗಿದೆ ಅಂದ್ಕೋಬೇಡ್ರಿ. ಸ್ಕೂಲಿಗೆ ಬಿಡೋ ಒಂದು ಅವಸರದಲ್ಲಿ ಹಾಸಿಗೆ ಅದೆಲ್ಲ ಮಡ್ಚಿರಲಿಲ್ಲ. ಅದಕ್ಕೋಸ್ಕರನೇ ಇವಾಗ ನೀಟಾಗಿ ಬೆಡ್ಶೀಟ್ಸ್ ಎಲ್ಲ ಜಾಡಿಸ್ಕೊಂಡು ನಾನು ರೂಮ್ನೆಲ್ಲ ಕ್ಲೀನಾಗಿ ಇಟ್ಕೊತಾ ಇದ್ದೀನಿ. ಸೊ ಶೀಟ್ಸ್ ಎಲ್ಲ ಮಡ್ಚಿ ಆಮೇಲೆ ಎಲ್ಲ ಕರೆಕ್ಟಾಗಿ ಪ್ಲೇಸ್ ಮಾಡಿಬಿಟ್ಟು ಡಸ್ಟ್ ಏನೇನಿತ್ತು ಅದೆಲ್ಲ ಒರೆಸ್ಕೊತೀನಿ. ಮತ್ತು ಇವಾಗ ಇದಾದಮೇಲೆ ಮತ್ತೆ ಮುಂದಿನ ಕೆಲಸ ಏನಿದೆ ಅದು ಮಾಡ್ಕೊಳ್ತೀನಿ. ಸೊ ಬನ್ನಿ, ನಮ್ಮ ಹಸ್ಬೆಂಡ್ ಎದ್ದಿದ್ದಾರೆ, ಅವರಿಗೆ ಊಟ ಬೇಕು. ಸ್ವಲ್ಪ ಊಟ ಎಲ್ಲ ಹಾಕ್ಕೊಡೋಣ, ಕ್ಲೀನ್ ಮಾಡೋಣ. ಟೈಮೇ ಇರೋಂಗಿಲ್ಲ. ಸೊ ಬರೀ ಕ್ಲೀನ್ ಮಾಡ. ಆ್ಯಕ್ಚುಲಿ ಇದನ್ನು ನಾನು ವಾರಕ್ಕೊಂದ್ಸಲ ಫಿಶ್ ಪಾಟ್ ಏನಿದೆ ಅದು ತೊಳೆದಿಡ್ತೀನಿ. ಬಟ್ ಈ ಸಲನೇ ತುಂಬ ದಿನ ಬಿಟ್ಟಿರೋದು. ಸೊ ನೋಡಿ ನನಗೆ ಗಲೀಜಾಗಿಬಿಟ್ಟೈತಿ ವಾಟ್ರ್ ಎಲ್ಲ. ನನ್ನ ಮಗ ಹೇಳ್ತಿದ್ದೆ ಕ್ಲೀನ್ ಮಾಡಮ್ಮ ಅಂತೇಳಿ. ಹೆಂಗೋ ಇವತ್ತು ಆಫ್ಟರ್ನೂನ್ ಡ್ಯೂಟಿ ಇದೆ, ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಫಿಶ್ ಪಾಟ್ ತೊಳೆಯೋ ಟೈಮಲ್ಲಿ ಯಾವುದೇ ಸರ್ಫ್ ಸೋಪ್ ಏನೋ ಹಾಕಿ ತೊಳೆಯಲ್ಲ. ಆ್ಯಕ್ಚುಲಿ ತೊಳೆಯಬಾರ್ದು. ಆ ಒಂದು ಸ್ಮೆಲ್ಲಿಗೆ ಫಿಶಸ್ ಎಲ್ಲ ಸತ್ತೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಜಸ್ಟ್ ಪ್ಲೇನ್ ವಾಟ್ರಿಂದ ತೊಳಿಬೇಕದು. ಹಿಂಗೆ ಮಾಡಿದ ರೈಸ್ ಇದೆ, ಅದನ್ನೇ ತಿಂತೀವಿ ಬೆಳಿಗ್ಗೆ. ಸೊ ಬೆಳಿಗ್ಗೆನೇ ಈ ಥರ ಬ್ರೇಕ್ಫಾಸ್ಟ್ ಅಲ್ಲ, ಲಂಚಿಗೆ ಡೈರೆಕ್ಟಾಗಿ ತೊಗೊಳ್ರಿ ಸರ್.
ಹೋಗಿ ಮನೆಗೆ ಬಂದಾರ. ಫಸ್ಟ್ ಡೇ ಸ್ಕೂಲ್ ಹೆಂಗಿತ್ತು, ಯಾರ್ಯಾರು ಬಂದಿದ್ರು ಅಂತೇಳಿ ಕೇಳೋಣ. ಬಾ ಅಶ್ಲಿ, ಸ್ಕೂಲ್ಗೆ ಹೋಗಿ ಬಂದಲ್ಲ, ಏನು ಅನಿಸ್ತು? ಆ ಡೋರ್ ಮುಚ್ಚಲ್ ಸೌಂಡ್ ಹಾಂ ಚಲೋ ಅನ್ಸುತ್ತೆ. ಸ್ವಲ್ಪ ಸೌಂಡ್ ಕಮ್ಮಿ ಇಟ್ಟು ಟಿವಿದು. ಟಿವಿ ಹೆಂಗಿತ್ತು ಸ್ಕೂಲ್ದು? ಚಲೋ. ಅಷ್ಟೇ ಹೇಳಿ, ಇನ್ನು ಏನೇನು ಹೇಳಿ. ಚಲೋ ಇತ್ತು ಅಂದ್ರೆ ಎಲ್ಲರೂ ಅಂತಾರೆ. ಏನು ಹೆಂಗಿತ್ತು, ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಇಲ್ಲ? 49 ಮೆಂಬರ್ಸ್ ಬಂದಿದ್ರು, 75 ಒಳಗೆ ಅಷ್ಟೇ. ಅಷ್ಟೇ. ಯಾರು ನಿಮ್ಮ ಕ್ಲಾಸ್ ಮಿಸ್ ಯಾರು? ಅವ್ರ ಹೆಸರು ಏನೋ ಇತ್ತು, ಸುಮಿತಾ, ಇನ್ನೊಬ್ರು ಬ್ಲೂಲಾ ಮ್ಯಾಮ್. ಹೌದಾ? ಸೊ ಹೆಂಗಿತ್ತು ಫಸ್ಟ್ ಡೇ ಆಫ್ ಸ್ಕೂಲ್? ಓವರ್ ಆ್ಯಕ್ಟಿಂಗ್. ಚೆನ್ನಾಗಿತ್ತಾ? ಆಯ್ತು, ನಾಳೆಯಿಂದ ಕಂಟಿನ್ಯೂಸ್ ಆಗಿ ಸ್ಕೂಲ್ಗೆ ಹೋಗ್ಬೇಕು. ಏನು ಅನ್ಸಕತ್ತದ? ಚಲೋ ಅನ್ಸುತ್ತದ. ಇಷ್ಟು ದಿನ ಮನೆಗಿದ್ರಿ, ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗಕತ್ತೀರಿ? ನಾನು ಫಸ್ಟ್ ಟೈಮ್ ಹಂಗಲ್ಲ, ಇಷ್ಟು ಡೇ ಮನೆಗಿದ್ದು ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿರಲ್ಲ ಅಂತ. ತುಂಬ ದಿನ ರಜಾ ಮುಗಿದ್ಮೇಲೆ ಏನು ಅನ್ಸಿಲ್ಲ, ನಾರ್ಮಲ್ ಆಗಿ ಮಾತಾಡೋ. ಸ್ವಲ್ಪ ಜನ ವಿಡಿಯೋದಾಗ ಶೈನ್ ಆಶ್ಲಿ ಓವರಾಗಿ ಮಾತಾಡ್ತಾರ, ಡಿಸಿಪ್ಲಿನ್ ಇಲ್ಲ ಅನ್ನಕತ್ತ. ಏನು ಮಾತಾಡಂಗಿಲ್ಲ? ಸರಿ ಆಯ್ತು, ನಾನು ರೆಡಿಯಾಗಿ ಡ್ಯೂಟಿಗೆ ಹೋಗ್ತೀವಿ. ಓಕೆ ಸರಿ, ಊಟ ಮಾಡೋಗ್ರಿ. ಇಷ್ಟೇ ಸ್ಕೂಲ್ಗೆ ಹೋಗಿದ್ದು, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಮಾಡಬೇಕಾಗಿತ್ತು, ಮಾಡಿಲ್ಲ. ಓಕೆ, ಸೊ ಐ ಹೋಪ್ ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊತ ಏನಾದರೂ ವ್ಲಾಗ್ ಮಾತ್ರ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾರೆ. ನನ್ನ ವ್ಲಾಗಲ್ಲಿ ಮುಗಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.